ದೇಶಗಳ ಪ್ರವಾಸದ ಪ್ರಯುಕ್ತ ಮೊದಲ ದೇಶವಾಗಿ ಘಾನಕ್ಕೆ ಭೇಟಿ ನೀಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಅಧ್ಯಕ್ಷರ ಮತ್ತು ಅವರ ಪತ್ನಿಗೆ ಭಾರತದ ಕಲಾಕೃತಿಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಹೌದು, ಘಾನಾ ಅಧ್ಯಕ್ಷರಿಗೆ ಸೊಗಸಾದಂತಹ ಬಿದ್ರಿವೇರ್ ಕಲಾಕೃತಿ ಹೂದಾನಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಇನ್ನು ಈ ಉಡುಗೊರೆ ಕರ್ನಾಟಕದ ಬೀದರ್ನದು ಎಂಬುದು ಇಲ್ಲಿ ವಿಶೇಷವಾಗಿದೆ. ಕರ್ನಾಟಕದ ಬೀದರ್ನಿಂದ ತೆಗೆದುಕೊಂಡು ಹೋಗಲಾಗಿರುವ ಈ ಸೊಗಸಾದ ಬಿದ್ರಿವೇರ್ ಹೂದಾನಿಗಳು ಕಪ್ಪು ಬಣ್ಣದಾಗಿವೆ. ಇನ್ನು ಇದು ಬೆಳ್ಳಿಯ ಕುಸುರಿಯನ್ನು ಕೂಡ ಹೊಂದಿದೆ. ಇದು ಭಾರತದ ಪ್ರಸಿದ್ಧ ಲೋಹದ ಕರಕುಶಲತೆಯನ್ನು ಕೂಡ ಪ್ರದರ್ಶನ ಮಾಡುತ್ತೆ. ಇನ್ನು ಶತಮಾನಗಳಷ್ಟು ಹಳೆಯ ತಂತ್ರವನ್ನು ಬಳಸಿಕೊಂಡು ಕೌಶಲ್ಯಪೂರ್ಣ ಕುಶಲಕರ್ಮಿಗಳಿಂದ ಕೈಯಿಂದ ರಚಿಸಲಾದಂತಹ ಈ ಹೂದಾನಿಗಳನ್ನು ಸತು ತಾಮ್ರದ ಮಿಶ್ರಲೋಹದಿಂದ ತಯಾರು ಮಾಡಲಾಗುತ್ತೆ. ಇನ್ನು ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಸಂಕೇತಿಸುವಂತಹ ಹೂವಿನ ವಿನ್ಯಾಸದಿಂದ ಕೆತ್ತಲಾಗಿದೆ ಹಾಗೂ ಅವುಗಳ ಸಾಂಪ್ರದಾಯಿಕ ನೋಟಕ್ಕಾಗಿ ವಿಶಿಷ್ಟವಾದಂತಹ ಎಕ್ಸ್ಡೀಕರಣವನ್ನು ಮಾಡಲಾಗಿದೆ. ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಘಾನಾ ಅಧ್ಯಕ್ಷ ಜಾನ್ ಮಹಾಮಾ ಅವರ ಪತ್ನಿ ಲಾಡಿನಾ ಮಹಾಮಾ ಅವರಿಗೆ ಬೆಳ್ಳಿ ಫಿಲಿಗ್ರಿ ವರ್ಕ್ ಪರ್ಸ್ ಅನ್ನು ಕೂಡ ಉಡುಗೊರೆಯಾಗಿ ನೀಡಿದ್ದಾರೆ. ಇನ್ನು ಒಡಿಸಾದ ಕಟಕ್ನಿಂದ ಬಂದ ಈ ಸೊಗಸಾದ ಸಿಲ್ವರ್ ಫಿಲಿಗ್ರಿ ವರ್ಕ್ ಪರ್ಸ್ ಈ ಪ್ರದೇಶದ ಪ್ರಸಿದ್ಧ ತರಕಾಸಿ ಕರಕುಶಲತೆಯ ಅದ್ಭುತ ಉದಾಹರಣೆಯಾಗಿದೆ ಎಂದು ತಿಳಿದುಬಂದಿದೆ. ಇನ್ನು ನುರಿತ ಕುಶಲಕರ್ಮಿಗಳಿಂದ ಸೂಕ್ಷ್ಮವಾಗಿ ಕರಕುಶಲತೆಯಿಂದ ನಿರ್ಮಿಸಲಾದಂತಹ ಇದು ಉತ್ತಮವಾದಂತಹ ಬೆಳ್ಳಿ ತಂತಿಗಳಿಂದ ರೂಪುಗೊಂಡ ಸೂಕ್ಷ್ಮವಾದ ಹೂವಿನ ಮತ್ತು ಬಳ್ಳಿಯ ಲಕ್ಷಣಗಳನ್ನು ಕೂಡ ಒಳಗೊಂಡಿದೆ.